ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ದಿನದ್ದು ವ್ಲಾಗ್ನ ಮಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲಿಪಿ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ದಾರಿಯಲ್ಲೆಲ್ಲ ಬ್ಯಾನರ್ ಹಾಕಿದ್ರಂತೆ ಲಿಪಿ ಸ್ಕೂಲ್ ಬಸ್ಸಲ್ಲಿ ಓಡಾಡುವಾಗ. ಅಮ್ಮ ಚಿಲ್ ಕ್ಯಾಟ್ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮ್ ಪಾರ್ಲರ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರಂತೆ, ನನ್ನನ್ನು ಒಂದ್ಸಲ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಸಹನ ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ ಸಹನ ನಾವು ಒಂದ್ಸತಿ ಹೋಗೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಎಲ್ಲ ಫ್ಲೇವರ್ಸ್ನು ಕೂಡ ಟೇಸ್ಟಿಗೆ ಕೊಡ್ತಾಯಿದ್ರು. ನಾವು ಎಲ್ಲ ಫ್ಲೇವರ್ಸ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದ್ವಿ, ಹೇಗಿದೆ, ಯಾವುದನ್ನ ತೊಗೊಳ್ಳೋದು, ಯಾವ್ದು ತಿನ್ನೋದು ಅಂತ ಹೇಳಿಬಿಟ್ಟು. ಎಲ್ಲದನ್ನು ನೋಡಿಬಿಟ್ಟು ಕೆಲವೊಂದು ಫ್ಲೇವರ್ಸ್ ಯಾವ್ದು ಇಷ್ಟ ಆಯಿತು ಅದನ್ನು ಆರ್ಡರ್ ಮಾಡಿಕೊಂಡು ನಾವು ಟೇಸ್ಟ್ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫುಲ್ ತಿನ್ನೋಕ್ಕೆ ಹೋಗಲಿಲ್ಲ, ಸ್ವಲ್ಪ ತಿಂದೆ. ಲಿಪಿ ಮತ್ತು ನನ್ನ ಫ್ರೆಂಡ್ ಮಕ್ಕಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದರು. ಹೀಗೆ ನಮ್ಮ ಹಾಸನಲ್ಲಿ ಒಂದೊಂದೇ ಡೆವಲಪ್ಮೆಂಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಎಲ್ಲ ಹೊಸದಾಗಿ ಬಂದಂಗೆ ನಮಗೂ ಖುಷಿ ಆಗ್ತಾ ಇರುತ್ತೆ, ನಮ್ಮ ಹಾಸನಲ್ಲೂ ಬಂತಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲಿಂದ ಸ್ವಲ್ಪ ಮನೆಗೆ ಚಿಪ್ಸ್ ಬೇಕಿತ್ತು ಅಂತ ಹೇಳಿ ಚಿಪ್ಸ್ನ ತೊಗೊಂಡು ಆ್ಯಸ್ ಯೂಶ್ವಲ್ ನಾನು ಮಾಮೂಲಿ ಎಲ್ಲಿ ಹಣ್ಣು ತೊಗೊಳ್ತೀನಿ ಅಲ್ಲಿಗೆ ಹೋದೆ. ಬಟ್ ಅಲ್ಲಿ ಹಣ್ಣು ಸ್ವಲ್ಪ ಸ್ಟಾಕ್ ಕಡಿಮೆ ಇತ್ತು, ನನಗೆ ಬೇಕಾಗಿರೋದು ಕೆಲವೊಂದು ಹಣ್ಣು ಇರಲಿಲ್ಲ. ಅಂತೂ ಇರೋದ್ರಲ್ಲೇ ಹಣ್ಣನ್ನೆಲ್ಲ ತೊಗೊಂಡು ಲಿಪಿಗೆ ಪಿಜ್ಜಾ ಬೇಕು ಅಂದ್ಲು. ತುಂಬ ದಿನದಿಂದ ನನ್ನ ಫ್ರೆಂಡ್ ಸಹನನ್ನು ಕೇಳ್ತಾ ಇದ್ಲು, ಸಹನ ಆಂಟಿ ಪಿಜ್ಜಾ ಕೊಡಿಸಿ ಅಂತ ಹೇಳಿಬಿಟ್ಟು. ಅದಕ್ಕೆ ಅವರು ಇಲ್ಲ ನೀವು ಐಸ್ ಕ್ರೀಮ್ ಕರ್ಕೊಂಡು ಹೋಗಿದ್ದೀರಾ ಅಲ್ವಾ, ಇವಾಗ ಲಿಪಿ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ತಾಳೆ, ನಾನು ಪಿಜ್ಜಾ ಕೊಡಿಸ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಎಲ್ಲದು ಮಿಕ್ಸ್ ಇರುತ್ತೆ ಅಲ್ವಾ, ಒಂದು ಬಿಗ್ ಪಿಜ್ಜಾ ಅಂತ ಹೇಳ್ಬಿಟ್ಟು 24 ಪೀಸಸ್ ಇರುತ್ತೆ. ಅದರಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಬಂದಿರುತ್ತೆ. ಆ್ಯಕ್ಚುಲಿ ನಮ್ಮ ಇಷ್ಟು ಜನಕ್ಕೆ ತುಂಬಾ ಜಾಸ್ತಿ ಆಗಿಬಿಡ್ತು ಅದು. ಆ ಪಿಜ್ಜಾನ ಆರ್ಡರ್ ಮಾಡ್ಕೊಂಡ್ವಿ ಮತ್ತು ಮಕ್ಕಳೆಲ್ಲ ಲಾವಾ ಕೇಕ್ ಬೇಕು ಅಂತ ಹೇಳಿದ್ರು, ಅದನ್ನು ತಿನ್ನಿಸಿದ್ವಿ. ನಾನು ನಿಜವಾಗ್ಲೂ ತುಂಬ ಹೆಲ್ದಿ ಅನ್ಹೆಲ್ದಿ ಎರಡೂ ಮಿಕ್ಸ್ ಮಾಡಿನೇ ನಮ್ಮ ಲೈಫ್ ಸ್ಟೈಲ್ ಇರೋದು. ಈ ಕೆಲವರೆಲ್ಲ ತುಂಬ ಹೆಲ್ದಿಯಾಗಿ ತಿಂತೀರಾ, ತುಂಬ ಅನ್ಹೆಲ್ದಿಯಾಗಿ ತಿಂತೀರಾ ಅಂತೆಲ್ಲ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಎಲ್ಲ ಥರನೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಗಳು ಒಂಚೂರು ರೋಲ್ ಓವರ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬೆಡ್ ಮೇಲೆ ಹಾಕಿದ್ರೆ ಇಷ್ಟು ಟ್ರೈ ಮಾಡಲ್ಲ, ಹಾಗಾಗಿ ಪ್ಲೇ ಮ್ಯಾಟ್ ಮೇಲೆ ಹಾಕ್ಕೊಂಡು ಟ್ರೈ ಮಾಡಿಸ್ತೀವಿ. ಆ್ಯಂಡ್ ಲಿಪಿಗೆ ಸ್ಕೂಲಲ್ಲಿ ಇವತ್ತು ಮಕ್ಕಳಿಗೆ ಯಾವ ದಿಕ್ಕು ಅಂತ ಹೇಳ್ಕೊಡ್ತಾ ಇದ್ರಂತೆ. ನಾರ್ತ್, ಸೌತ್, ವೆಸ್ಟ್, ಈಸ್ಟ್ ಎಲ್ಲ ಹೆಂಗೆ ಬರುತ್ತೆ ಅಮ್ಮ ಅಂತ ಕೇಳ್ತಾ ಇದ್ಲು. ಅವಳಿಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದು ಅರ್ಥ ಆಗಿರುತ್ತೆ. ಅಂತೂ ನಾನು ಒಂದು ಸತಿ ಹೇಳ್ಕೊಡ್ಬೇಕು. ನಾನು ಹೆಂಗೆ ಮಾಡ್ತೀನಿ ಅಂತ ಅಂದರೆ ಕನ್ಫ್ಯೂಸ್ ಮಾಡಿ ಹೇಳ್ಕೊಡ್ತೀನಿ. ಯಾಕೆ ಹಂಗೆ ಮಾಡ್ತೀನಿ ಅಂದರೆ ಅವಳಿಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ. ಸುಮ್ಮನೆ ಕನ್ಫ್ಯೂಸ್ ಮಾಡಿಬಿಟ್ಟು ಹೇಳ್ಕೊಡ್ತಾ ಇದ್ದೆ. ಅಮ್ಮ ಅದು ಹಾಗಲ್ಲ ಹಿಂಗೆ ಅಂತ ನನಗೆ ಹೇಳಿದ್ಲು. ಸೊ ಅವಾಗ ನನಗೆ ಕ್ಲಿಯರ್ ಆಗಿಬಿಡುತ್ತೆ, ಓ ಲಿಪಿ ಹೇಳ್ಕೊಟ್ಟಿರೋ ಕಾನ್ಸೆಪ್ಟು ಕರೆಕ್ಟಾಗಿದೆ, ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿಬಿಟ್ಟು. ಹಂಗಾಗಿ ಅವಳನ್ನು ಸೂರ್ಯ ಯಾವ ಕಡೆ ಹುಟ್ಟುತ್ತೆ ಮಗಳೇ, ಸನ್ರೈಸ್ ಆಗೋ ಕಡೆ ನಿನ್ನ ಫೇಸ್ ಇರಬೇಕು ಅಂತೆಲ್ಲ ಹೇಳಿಬಿಟ್ಟು, ನಿನ್ನ ಲೆಫ್ಟಿಗೆ ನಾರ್ತ್ ಬರುತ್ತೆ, ರೈಟಿಗೆ ಸೌತ್ ಬರುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಅವಳಿಗೆ ನೀಟಾಗಿ ಹೇಳ್ಕೊಡ್ತಾ ಇದ್ದೆ. ಅವಳು ನೀಟಾಗಿ ಕಲ್ತ್ಕೊಂಡ್ಬಂದಿದ್ಲು. ನಮ್ಮ ತಿಯಾನು ಆರಾಮಾಗಿ ಪ್ಲೇ ಮ್ಯಾಟ್ ಮೇಲೆ ಆಟ ಆಡ್ತಾಯಿತ್ತು, ನಿದ್ದೆ ಮಾಡಿದ್ದಿತ್ತು. ಮತ್ತು ಲಿಪಿ ಡೈರಿಗೆಲ್ಲ ಸೈನ್ ಹಾಕಿಸ್ಕೊಂಡ್ಲು. ಆ್ಯಕ್ಚುಲಿ ಈ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಓದಿಸೋದು ಎಷ್ಟು ಕಷ್ಟ ಅಂತ ಅಂದರೆ, ನನಗೆ ಅಮ್ಮ ಇರೋದಕ್ಕೆ ಪರವಾಗಿಲ್ಲ, ಇಲ್ಲೇ ಇನ್ನೊಂದು 2 ಮಂತ್ಸ್ ಇರ್ತೀನಿ, ಎಕ್ಸಾಮ್ ಮುಗಿದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಇಲ್ಲ ಅಂತಿದ್ರೆ ಮೇ ಬಿ ನಂಗೆ ತುಂಬಾ ಮೆಂಟಲಿ ಸ್ಟ್ರೆಸ್ ಆಗಿಬಿಡ್ತಾಯಿತ್ತು ಅನಿಸುತ್ತೆ ಇಬ್ಬರೂ ಬ್ಯಾಲೆನ್ಸ್ ಮಾಡೋಕ್ಕೆ. ಅಮ್ಮ ಎಲ್ಲರೂ ಆ ಕಡೆ ಈ ಕಡೆ ಹೋದ ತಕ್ಷಣ ಪಟ್ಟಂತ ಮೋನಿಗೆ ಫೋನ್ ಮಾಡಿಬಿಡೋದು ನಾನು, ಅಮ್ಮ ಇಲ್ಲ ಬೇಗ ಬಂದುಬಿಡಿ ಅಂತ ಹೇಳಿಬಿಟ್ಟು. ಲಿಪಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ದೆ. ಅವಳ ಫೇವ್ರೆಟ್ ಕಾಳು ಸಾಂಬಾರನ್ನ ಹಾಕಿ ಊಟನ ಮಾಡಿಸಿ ಮಲ್ಗೋಕ್ಕಿಂತ ಮುಂಚೆ ಅವಳಿಗೆ ನಾನು ಹಾಲನ್ನ ಕೊಡ್ತೀನಿ. ಅದಕ್ಕೆ ನಾನು ಲಿಟಲ್ ಜಾಯ್ಸ್ ಅವರ ನ್ಯೂಟ್ರಿ ಮಿಕ್ಸ್ನ ಮಿಕ್ಸ್ ಮಾಡಿ ಕೊಡ್ತೀನಿ. ಇದನ್ನು ವಾರ್ಮ್ ಮಿಲ್ಕಿಗೆ 1 ಸ್ಪೂನ್ ಹಾಕಿದ್ರೆ ಸಾಕು. ಲಾಸ್ಟ್ 6 ಮಂತ್ಸಿಂದನೂ ರೆಗ್ಯುಲರಾಗಿ ಕೊಡ್ತಾ ಇದ್ದೀನಿ. ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ರಾಗಿ, ಬಜಾರ, ಆಲ್ಮಂಡ್ಸ್ ಮತ್ತು ವಾಲ್ನಟ್ ಇರೋದ್ರಿಂದ ಸ್ವೀಟಿಗೋಸ್ಕರ ಇವರು ಜಾಗ್ರಿನ ಹಾಕಿರ್ತಾರೆ, ಡೇಟ್ಸ್ ಪೌಡರ್ನ ಹಾಕಿರ್ತಾರೆ. ಇದರಿಂದ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಹಾಗೆಯೇ ವೈಟಮಿನ್ D3 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಲು ಸ್ವಲ್ಪ ಬಿಸಿ ಇದೆ ಅಂತ ಹೇಳಿದ್ಲು. ಸುಮ್ಮನೆ ಡ್ರಾಮಾ ಮಾಡಬೇಡ ಲಿಪಿ, ಕೊಡಿಲ್ ನಾನು ನೋಡ್ತೀನಿ ಅಂತ ಹೇಳಿದೆ. ಯಾಕೆ ಅಂತಂದರೆ ನಾನು ಆಲ್ರೆಡಿ ನೋಡಿದ್ದೆ, ಅದು ಬೆಚ್ಚಗೆ ಇತ್ತು. ನಾನು ಕುಡಿದು ನೋಡ್ಬಿಟ್ಟು ಬಿಸಿ ಏನಿಲ್ಲ ಮಗಳೇ, ಇಷ್ಟನ್ನು ಆರಾಮಾಗಿ ಕುಡಿಬೋದು ನೀನು ಅಂತ ಹೇಳಿ ಕೊಟ್ಟೆ. ಹ್ಞೂ ಸರಿ ಅಮ್ಮ ಕುಡಿತೀನಿ ಅಂತ ಹೇಳಿ ಕುಡಿದ್ಲು. ಆ್ಯಕ್ಚುಲಿ ಇದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಮಕ್ಕಳಿಗೆ ಸಾಮಾನ್ಯ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತಲ್ವ. ಅಷ್ಟೊತ್ತಿಗೆ ನನ್ನ ಮಗಳು ತಿಯಾ ಕುಯ್ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳನ್ನು ಒಂದು ಸ್ವಲ್ಪ ಸಮಾಧಾನ ಮಾಡಿದೆ. ಲಿಪಿ ಅಮ್ಮ ನಾನೊಂದು ಸತಿ ತೋರಿಸ್ತೀನಿ ಬಾಕ್ಸ್ನ ಅಂತ ತೋರಿಸಿದ್ಲು. ನಾನು ಹಾಸನಿಂದ ಬರಬೇಕಾದ್ರೆ ಸಾಮಾನ್ಯ ಹಣ್ಣು ತರ್ತೀನಲ್ವ, ಹಾಗಾಗಿ ಪಾಪುನು ಅಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡು ಅಮ್ಮ ವೀಡಿಯೋ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ವೀಡಿಯೋ ಮಾಡಿಸ್ಕೊಂಡಿರೋದು ಇದನ್ನೆಲ್ಲ. ಕೆಲವೊಂದು ಸತಿ ಅಷ್ಟು ನೀಟಾಗಿ ವೀಡಿಯೋ ಮಾಡಿಕೊಟ್ಟಿರ್ತಾರೆ, ಕೆಲವೊಂದು ಸತಿ ನಮ್ಮ ಜೊತೆ ಮಾತಾಡ್ಕೊಂಡು ಮೊಬೈಲ್ ಹೆಂಗೆಂಗೋ ಹಿಡಿದ್ಬಿಟ್ಟಿರ್ತಾರೆ. ಅಮ್ಮ ಇವತ್ತು ನೀಟಾಗಿ ವೀಡಿಯೋ ಹಿಡ್ದಿಲ್ಲ ಅಂತ ನಾನು ಸಿಟ್ಟು ಮಾಡ್ತೀನಿ. ಅಮ್ಮ ನೀನು ಕರೆಕ್ಟಾಗಿ ಬಂದಿದೆಯಲ್ಲೇ, ನೋಡಿದೆ
ಕೂದ್ನಲೆ ಅಂತ ಹೇಳ್ತಾರೆ. ಹಿಂಗೆ ಒಂಥರ ಫನ್ನಿಯಾಗಿ ಅಮ್ಮ ಮನೇಲಿರೋದ್ರಿಂದ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಾಣಂತನ ಮುಗಿಸ್ಕೊಂಡು ಒಂದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ವೀಡಿಯೋನ ಮಾಡ್ತೀನಿ. ನಾನು ಹೆಂಗೆ ಅಂತ ಅಂದರೆ ಮಕ್ಕಳಿಗೆ ಹೊರ್ಗಡೆನೂ ತಿನ್ನಿಸ್ತೀನಿ, ಔಟ್ಸೈಡ್ ಫುಡ್ಡು ತಿನ್ನಿಸ್ತೀನಿ. ಪಿಜ್ಜಾ ಆಗಿರ್ಬೋದು ಅದೆಲ್ಲ ರೆಗ್ಯುಲರಾಗಿ ಕೊಡಲ್ಲ, ಅಪರೂಪಕ್ಕೆ ಒಂದ್ಸತಿ ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಹಣ್ಣನ್ನು ಕೂಡ ಚೆನ್ನಾಗಿ ತಿನ್ನಿಸ್ತೀನಿ. ಅವಳು ಹೆಲ್ತಿಗೆ ಏನು ಬೇಕು ಪ್ರತಿಯೊಂದನ್ನು ಬ್ಯಾಲೆನ್ಸ್ಡ್ ಆಗಿ ಕೊಡ್ತೀನಿ. ಸೊ ಅದಾದಮೇಲೆ ಅಪ್ಪ ಮಕ್ಕಳು ಮಲ್ಕೊಂಡ್ರು. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅಮ್ಮ ಮಸಾಲೆ ರೊಟ್ಟಿ ಮಾಡಿದರು ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ. ಅದ್ರ ಜೊತೆಗೆ ಒಂದು ಮುಕ್ಕಾಲು ಮಸಾಲೆ ರೊಟ್ಟಿನ ತಿನ್ನಿಸಿ ಸ್ವಲ್ಪ ಬಾಳೆಹಣ್ಣು ಜೊತೆ ಅಮ್ಮ ತಿನ್ನಿಸ್ತಾರಂತೆ ಬಾಳೆಹಣ್ಣನ್ನ ತಿನ್ನಿಸಿ ಅವಳು ಬಾಕ್ಸ್ನ ಪ್ಯಾಕ್ ಮಾಡಿದ್ರು. ಅದ್ರ ಜೊತೆಗೆ ನಾನು ಅವಳಿಗೆ ಡೈಲಿ ಲಿಟಲ್ ಜಾಯ್ಸ್ ಅವ್ರದ್ದು ಮಲ್ಟಿ ವೈಟಮಿನ್ ಗಮ್ಮೀಸ್ನ ಕೊಡ್ತೀನಿ. ಬಟ್ ಇವತ್ತು ಅಮ್ಮ ಸ್ಕೂಲಿಗೆ ಹಾಕೊಡಿ ಅಂತ ಕೇಳಿದ್ರು. ಗಮ್ಮೀಸ್ನ ನಾನು ಅವಳು ಲಂಚ್ ಆದಮೇಲೆ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಕೊಡ್ತೀನಿ. ಇದು ಅವಳ ಡೈಲಿ ರುಟೀನ್ ಆಗಿರುತ್ತೆ. ನಾನು ಮರ್ತರು ಗಮ್ಮೀಸ್ನ ಡೈಲಿ ಅವಳೇ ಇಸ್ಕೊಂಡು ತಿಂತಾಳೆ. ಇದರಲ್ಲಿ 6 ರಿಯಲ್ ಫ್ರೂಟ್ ಮತ್ತು ವೆಜಿಟೇಬಲ್ ಎಕ್ಸ್ಟ್ರಾಕ್ಟ್ ಇರುತ್ತೆ, ಲೈಕ್ ಪೊಮೊಗ್ರೆನೇಟ್, ಬೀಟ್ರೋಟ್, ಸ್ಪಿನಚ್, ಸ್ಟ್ರಾಬೆರಿ, ಕ್ಯಾರೆಟ್ ಮತ್ತು ಆ್ಯಪಲ್. ಆ್ಯಂಡ್ 11 ಎಸೆನ್ಷಿಯಲ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ಫುಲ್ ನ್ಯೂಟ್ರಿಷನ್ ಸಿಗುತ್ತೆ ಮಕ್ಕಳಿಗೆ. ಆ್ಯಂಡ್ ಇಮ್ಯುನಿಟಿ ಕೂಡ ಬೂಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. 0 ಆ್ಯಡೆಡ್ ಶುಗರ್ ಇರುತ್ತೆ ಮತ್ತು ನ್ಯಾಚುರಲಿ ಸ್ವೀಟನ್ಗೋಸ್ಕರ ಇವರು ಚಿಕೋರಿ ರೂಟ್ನ ಬಳಸಿರ್ತಾರೆ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ. ದೇ ಆಲ್ಸೋ ಕಂಟೈನ್ ವೈಟಮಿನ್ ಸಿ ಮತ್ತು ವೈಟಮಿನ್ B12 ಇರುತ್ತೆ. ಸೊ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಲಿಪಿಗೆ ಅದನ್ನು ಬಾಕ್ಸಿಗೆ ಹಾಕಿ ಕಳಿಸ್ದೆ. ತುಂಬ ಚಳಿ ಇರೋದ್ರಿಂದ ಅಮ್ಮ ಅವಳನ್ನು ಡ್ರಾಪ್ ಮಾಡೋಕ್ಕೆ ಹೋದರು. ಪಾಪು ಚಿಕ್ಕವಳಿರೋದ್ರಿಂದ ನಾನು ಚಳಿಲಿ ಹೊರಗಡೆ ಹೋಗಲಿಲ್ಲ. ಆ್ಯಂಡ್ ಲಿಪಿನೂ ಸ್ಕೂಲಿಗೆ ಆರಾಮಾಗಿ ಹ್ಯಾಪಿಯಾಗಿ ಹೊರಟ್ಲು. ಲಿಪಿನ ಸ್ಕೂಲಿಗೆ ಕಳ್ಸಾದ್ಮೇಲೆ ಮೋನಿಗೊಂದು ಹರ್ಬಲ್ ಟೀನ ಮಾಡಿಕೊಟ್ಟೆ. ಆ್ಯಕ್ಚುಲಿ ಇದನ್ನು ಕುಡಿಯೋದ್ರಿಂದ ಮೋನಿಗೆ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಆಗಿತ್ತು. ನಾನಿವತ್ತು ಮರ್ಸಿ ಸ್ಕೂಲಲ್ಲಿ 2 ಇಯರ್ಸ್ ಓದಿದ್ದಲ್ಲ ಮೊದಲು ನಾನು 6th 7th 2 ಇಯರ್ಸ್ ಆ ಸ್ಕೂಲಲ್ಲಿ ಓದಿದ್ದು. ಹಾಗಾಗಿ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲರನ್ನೂ ಈ ಸತಿ ಸೇರಿಸಿದ್ದಾರೆ ಅಲ್ಯೂಮಿನಿ ಅಂತ ಹೇಳಿ. ಪಾಪು ಎತ್ಕೊಂಡು ನಾನು ನನ್ನ ಫ್ರೆಂಡ್ ಮಧ್ಯ ಇಬ್ಬರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕೆಲವೊಂದು ಗ್ಲಿಮ್ಸ್ನ ಅಲ್ಲಿಂದ ಆ್ಯಡ್ ಮಾಡ್ತೀನಿ. ಪಾಪುನ ಸ್ಕೂಲ್ ಪಕ್ಕ ಅಲ್ಲೇ ನಮ್ಮ ಅತ್ತೆ ಮನೆಗೆ ಬಿಟ್ಟು ಅಲ್ಲಿಂದ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಹಾಗೆಯೇ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಊಟದ ವ್ಯವಸ್ಥೆನ ಒಬ್ಬೊಬ್ಬರು ವಹಿಸ್ಕೊಂಡು ಒಬ್ಬೊಬ್ಬರು ಒಂದೊಂದನ್ನು ಡೆಡಿಕೇಟ್ ಮಾಡಿದರು. ಹಾಗಾಗಿ ಊಟದ್ದೆಲ್ಲ ಗ್ಲಿಮ್ಸ್ ತೊಗೊಂಡೆ. ಪಾಪು ಅಲ್ಲಿ ಆರಾಮಾಗಿ ಅತ್ತೆ ಮನೇಲಿ ಮಲಗಿದ್ಲು. ಅಮ್ಮಂಗೂ ಕೂಡ ಒಂದು ಸನ್ಮಾನ ಮಾಡಿದ್ರು ಅಂತ ಹೇಳಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕಿದೆ. ಹಾಗೆಯೇ ನಾವು ಕೆಲವರು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಆಕ್ವಾ ಗಾರ್ಡ್ನ ಕೊಟ್ವಿ. ನೆಕ್ಸ್ಟ್ ಡೇ ಲಿಪಿ ಸ್ಪೋರ್ಟ್ಸಿಗೆ ಸೇರಿದ್ಲು ಅಂತ ಹೇಳಿಬಿಟ್ಟು ಅದ್ರದ್ದು ಒಂದು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ. ನಾನು ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಬಿಸಿಲಿತ್ತು. ಆ್ಯಂಡ್ ಬಂದಿದ್ದ ದಿನ ನೈಟು ಮಕ್ಕಳು ಆಟ ಆಡ್ತಿದ್ರು. ಅವಳು ಇನ್ನತ್ರನೇ ನಗಾಡೋದು ಕಣಮ್ಮನ ಇಲ್ಲ ಸ್ಫೂರ್ತಿ ಫೋನ್ ಮಾಡಿದಾಗ ಇರುಮಲಿಪಿ ಪಾಪು ಅಂತೂ ಮೋಹನ್ ಜೊತೆ ಫುಲ್ ಖುಷಿಯಾಗಿ ನಗಾಡ್ತಾ ಇದ್ಲು. ಲಿಪಿನೂ ಅಷ್ಟೇ ಆಟ ಆಡಿಸ್ಕೊಂಡು ಮಲ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಡೇ ಲಿಪಿ ಸ್ಕೂಲಿಂದ ಬಂದಾಗ ಪಾಸ್ತಾ ಮಾಡಿದ್ದೆ. ಆ್ಯಕ್ಚುಲಿ ಲಿಪಿ ಸ್ಕೂಲಿಂದ ಬರೋಷ್ಟೊತ್ತಿಗೆ ಒಂದು ಪಾಸ್ತಾನ ರೆಡಿ ಮಾಡ್ತಾ ಇದ್ದೀನಿ. ಹೆಲ್ದಿ ಅನ್ಹೆಲ್ದಿ ಎರಡು ಮಿಕ್ಸ್ ಅನ್ನೋ ಥರ. ಫಸ್ಟು ಅವಳಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಬ್ರೊಕಾಲಿ ಅಂತ ಅಂದರೆ, ಸರಿ ಅಂತ ಹೇಳಿಬಿಟ್ಟು ಮೊನ್ನೆ ಹಾಸನಿಗೆ ಹೋದಾಗ ತೊಗೊಂಡು ಬಂದಿದ್ದೆ. ಅದನ್ನ ಫಸ್ಟ್ ನೀರನ್ನ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಒಂದ್ 2 ನಿಮಿಷ ಕುದಿಸ್ಕೊಬಿಡ್ತೀನಿ. ಓಂದೆ ಮಗಳೇ ವಿಡಿಯೋ ಮಾಡ್ಕೊ. ಬ್ರೊಕಾಲಿನ ಒಂದ್ 5 ನಿಮಿಷ ಕುದ್ಸಕ್ ಇಟ್ಕೊಂಡಿದೀನಿ. ಅದು ಕುದೀಲಿ. ಅಷ್ಟೊತ್ತಿಗೆ ಕಾರ್ನ್ನ ಆಕ್ಚುಲಿ ಸ್ಟೀಮ್ ಮಾಡ್ಕೊಬೇಕು. ಮೈಕ್ರೋ ಓವನ್ ಇರೋದ್ರಿಂದ ನಾನು ಓವನ್ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ. ಇದನ್ನ 1-2 ಮಿನಿಟ್ಸ್ ಇಟ್ರೆ ಆಯ್ತು. ನೀರು ಕುದೀತಾ ಇದೆ, ಅದಕ್ಕೆ ಚೂರು ಉಪ್ಪು ಹಾಕೊಂಡು ಪಾಸ್ತಾ ಇರುತ್ತಲ್ಲ ಮ್ಯಾಕ್ರೋನಿ ಅದನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಾಯ್ತು, ಬೆಂದಿದೆ ಪಾಸ್ತಾ. ಚಿನ್ನ ಅಕ್ಕ ಬರೋ ತನಕ ಬಾಯ್ಲ್ ಆಗಲಿ. ಬಾಯ್ಲ್ ಆಗೋ ತನಕ ನಾವು ಅಕ್ಕಂಗೆ ರೆಡಿ ಮಾಡೋಣ. ಅಕ್ಕಂಗೆ ಇಷ್ಟ ಅಲ್ಲ, ಓಕೆನಾ? ಡನ್ ಡನ್ ಡನ್. ನಿದ್ದೆ ಅವಳಿಗೆ ಆ್ಯಕ್ಚುಲಿ ಇಷ್ಟೊತ್ತಿನಲ್ಲಿ ಮಲಗ್ತಾಳೆ. ಅಮ್ಮನ ಕೇಳ್ಕೊಟ್ಟು ಈಗ ಮಲಗ್ಸದೆ ಕಳಮ್ಮ. ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಮೆಲ್ಟ್ ಆಗಬೇಕು. ಸ್ವಲ್ಪ ಬೆಣ್ಣೆ ಮೆಲ್ಟ್ ಆದಮೇಲೆ ನಾನು ಆಲ್ರೆಡಿ ಇಲ್ಲಿ ಈರುಳ್ಳಿ ಮತ್ತು ಬ್ರೊಕಾಲಿ ಬಾಯ್ಲ್ ಮಾಡ್ಕೊಂಡಲ್ಲ, ಅದು ಸ್ವಲ್ಪ ಕಾರ್ನ್ನ ಸ್ಟೀಮ್ ಮಾಡ್ಕೊಳೋ ಬದಲು ಓವನಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟು, ರೆಡ್ಡು ಮತ್ತು ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಮು, ಸ್ವಲ್ಪ ಗಾರ್ಲಿಕ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿರು ಮೆಣಸಿಕಾಯಿ, ಸ್ವಲ್ಪ ಶುಂಠಿ. ಇವಾಗ ಮೆಲ್ಟ್ ಆಯಿತು. ಮೆಲ್ಟ್ ಆದಮೇಲೆ ಫಸ್ಟ್ ನಾನು ಈ ಗಾರ್ಲಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ಏನಿತ್ತು, ಆನಿಯನ್ನು ಮತ್ತು ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೆ ಅಲ್ವಾ, ಅದು
ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕ್ಯಾಪ್ಸಿಕಮ್ ರೆಡ್ ಮತ್ತು ಗ್ರೀನು, ಸ್ವಲ್ಪ ನಾನು ಜಾಸ್ತಿ ಕಾರ್ನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ, ಇಲ್ಲಾಂದರೆ ವೆಜಿಟೇಬಲ್ಸ್ ಸಾಲ್ಟ್ ಇದೆಯಲ್ಲ ಹಾಗಾಗಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ ಸ್ವಲ್ಪ ಇದಕ್ಕೇನೆ. ಇಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬಿಡ್ತೀನಿ. ಒಂಚೂರು ಬ್ರೊಕಾಲಿಗೂ ಇಡೀಲಿ ಅಂತ ಹೇಳ್ಬಿಟ್ಟು, ಏನು ಸಾಲ್ಟು ಸ್ವಲ್ಪ ಬಟರ್ ಹಾಕಿರ್ತೀನಲ್ಲ, ಅದು ಗಾರ್ಲಿಕ್ಕು ಪೆಪ್ಪರ್ದು ಎಲ್ಲದು ಒಂದು ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಫ್ರೈ ಮಾಡ್ಕೊಂಡು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಾಸ್ತಾ ಸಾಸ್ ರೆಡಿ ಮಾಡ್ಕೊಳ್ಳೋಣ. ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇರೋದ್ರಿಂದ ಬಟರ್ ಒಂಚೂರು ಮೆಲ್ಟ್ ಆದಮೇಲೆ ನಾನು ಇಲ್ಲಿ ಆ್ಯಕ್ಚುಲಿ ಮೈದಾ ಹಿಟ್ಟನ್ನ ಜಾಸ್ತಿ ತೊಗೋಬಾರ್ದು, ತುಂಬ ತಿಕ್ಕಾಗ್ಬಿಡುತ್ತೆ. 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಬಟರ್ ಮೆಲ್ಟ್ ಆಗಿದೆ ಅಲ್ವಾ, ಅದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಬಟರು ಮತ್ತು ಮೈದಾ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಥಿಕ್ನೆಸ್ಸಿಗೋಸ್ಕರ ಹಾಲು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡಬೇಕು. ಇದು ಒಂದು ಕ್ರೀಮಿ ಟೆಕ್ಸ್ಚರಿಗೆ ಬರಬೇಕು ಕನ್ಸಿಸ್ಟೆನ್ಸಿ. ನಾನು ಇವಾಗ ತೋರಿಸ್ತೀನಿ ಅದು ಹೆಂಗೆ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ ಅಂತ. ಈ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಬಿಡು 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 ಬಿಡು. ರೆಡಿ ಆಯಿತು ಪಾಸ್ತಾ. ಇದ್ರ ಜೊತೆಗೆ ಸ್ವಲ್ಪ ಚೀಸ್ ಇತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೀಸ್ ಕ್ಯೂಬ್ಸು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪೇಷನ್ಸ್ ಇಲ್ಲ ಪಾಪು ಅಳ್ತಾಳೆ ಅಂತೇಳಿ ಚೀಸ್ ಕ್ಯೂಬ್ಸ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಚೀಸ್ ಕ್ಯೂಬ್ಸು ಬಿಸಿಲು ಮೆಲ್ಟ್ ಆಗಿಬಿಡುತ್ತೆ. ಲಿಪಿ, ಯಮ್ಮಿ ಪಾಸ್ತಾ ರೆಡಿ ಮಗಳೇ. ಓಕೆನಾ? ನೋಡು, ನೀನು ಸ್ಕೂಲಿಂದ ಬರೋ ಟೈಮಿಗೆ ಕರೆಕ್ಟಾಗಿ ಬಿಸಿಯಾಗಿ ಮಾಡಿದ್ದೀನಿ. ಯಮ್ಮಿ ಯಮ್ಮಿ ಪಾಸ್ತಾ ರೆಡಿ ಆಯಿತು. ನಾನು ಸ್ವಲ್ಪ ತಿಂತೀನಿ, ಇವಾಗ ಎಲ್ಲರಿಗೂ ಹಾಕ್ಕೊಡ್ತೀನಿ. ಯಮ್ಮಿ ರೆಡಿ. ನಾನು ಬಿಡ್ತೀನಿ ಅಷ್ಟೇ ಲಿಪಿ. ಹಾಂ ಯಮ್ಮಿ ತಿನ್ನು. ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮಗೂ ಏನಾದರೂ ನನ್ನ ಥರನೇ ಕ್ರೇವಿಂಗ್ಸ್ ಆದರೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ಈ ಕಮೆಂಟಿಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳ್ತಾನೆ ಇರ್ತೀರಾ, ಮತ್ತು ಯಾವ ಜನಾಂಗ ಅಂತೆಲ್ಲ ಕೇಳ್ತಿರ್ತೀರಾ. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಎಲ್ಲರೂ ಮನುಷ್ಯರೇ, ಎಲ್ಲರೂ ಮೈಯಲ್ಲಿ ಅರಿಯೋದು ರಕ್ತನೇ, ಎಲ್ರಿಗೂ ನಮ್ಮ ಥರನೇ ಬದುಕ್ತಾರೆ, ನಾವು ಅವ್ರ ಥರನೇ ಬದುಕ್ತೀವಿ. ಹಾಗಾಗಿ ಅದೇನು ಅಷ್ಟೊಂದು ಸ್ಪೆಸಿಫಿಕ್ ಕ್ವೆಶನ್ ಅಂತ ನಂಗೆ ಅನ್ನಿಸ್ಲಿಲ್ಲ. ಬಟ್ ಏನಪ್ಪ ಅಂತ ಅಂದರೆ ವೆಜ್ ನಾನು, ಮೋಹನ್ ಆ್ಯಕ್ಚುಲಿ ನಾನ್ ವೆಜ್ಜು. ಹಾಗಾಗಿ ನಮ್ಮ ಮನೇಲಿ 2 ಕಿಚನ್ ಮಾಡಿದ್ದೀವಿ. ಕೆಳಗಡೆ ಕಂಪ್ಲೀಟಾಗಿ ಏನಪ್ಪ ಅಂತ ಅಂದರೆ ವೆಜ್ ಅಷ್ಟೇ ಕುಕ್ ಮಾಡೋದು, ಯಾವುದೇ ರೀತಿ ನಾನ್ ವೆಜ್ ಕುಕ್ ಮಾಡಲ್ಲ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಪಾತ್ರೆಗಳು ಏನೂ ಮೇಲೆ ಕೆಳಗೆ ಕೂಡ ಆಗಲ್ಲ. ಬಿಕಾಸ್ ಇವಾಗ ಮೋಹನ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ಬಂದಾಗ ಮೇಲ್ಗಡೆ ನಾನ್ ವೆಜ್ನ ಕುಕ್ ಮಾಡ್ತೀವಿ. ಆ್ಯಂಡ್ ಲಿಪಿ ಬರ್ಡೇ ಅಲ್ಲ, ಯಾವುದೋ ಒಂದು ಫಂಕ್ಷನ್ ಟೈಮಲ್ಲೂ ನಾನು ಆ್ಯಕ್ಚುಲಿ ಮೇಲ್ಗಡೆ ನಾನ್ ವೆಜ್ ಕುಕ್ ಮಾಡಿರೋದನ್ನು ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ನಾನ್ ವೆಜ್ ರೆಸಿಪಿನ ತೋರಿಸಲ್ಲ ಆ್ಯಂಡ್ ಮಾಡೋದು ಇಲ್ಲ. ಆ್ಯಂಡ್ ಮೋರೋವರ್ ನಂಗೆ ಅಷ್ಟೊಂದು ಮಾಡೋಕ್ಕೆ ಬರೋದು ಇಲ್ಲ. ಇದು ಮೋಸ್ಟ್ ನನಗೆ ಬರ್ತಿದ್ದಂತಹ ಕ್ವೆಶನ್ನು. ಮತ್ತು ಇನ್ನೂ ಒಂದು ತುಂಬ ಕ್ವೆಶನ್ಸ್ ಬರುತ್ತೆ ಕೆಲವೊಂದು ಸತಿ ನೆಗೆಟಿವ್ ಕಮೆಂಟ್ಸ್ಗೆ. ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ನಿಮಗೆ ಬೇಜಾರಾಗಲ್ವಾ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡುವಾಗ ಬೇರೆಯವರೆಲ್ಲ ಏನೇನೋ ಮಾತಾಡಲಿಲ್ವಾ ಅಂತೆಲ್ಲ ಕೇಳಿದ್ರಿ. ನಾವು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಈಕ್ವಲ್ ಆಗಿ ತೊಗೊಬೇಕು. ಇವಾಗ ಏನೋ ಗಾದೆ ಹೇಳಿದಾರಲ್ಲ, ಏನೋ ಖುಷಿಯಾದಾಗ ಹಿಗ್ಬೇಡ ಅಂತ ಹೇಳಿ, ಹಾಗೆ ಇವಾಗ ಯಾರೋ ಹೊಗಳಿದ್ರು ಅಂತ ಹೇಳಿಬಿಟ್ಟು ತುಂಬ ಖುಷಿ ಪಡಬಾರ್ದು. ಸೋಷಿಯಲ್ ಮೀಡಿಯಾ ಅಂತ ಇಳಿದಾಗ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಎಕ್ಸೆಪ್ಟ್ ಮಾಡ್ಕೊಬೇಕು. ನಾನು ಹಂಗೆ ಎಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೇ ಸ್ಟ್ರಾಂಗಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಆಗಿರೋದು. ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ನನಗೂ ಸ್ಟಾರ್ಟಿಂಗ್ ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು. ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಎಲ್ಲಾದರೂ
ಹೋಗಿದ ಕಡೆ ಎಲ್ಲರೂ ಖುಷಿಯಾಗಿ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಅಂತ ಮಾತಾಡಿಸೋ ಅಂತಹ ಒಂದು ರೆಕಗ್ನಿಷನ್ ನನಗೆ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎನಿಥಿಂಗ್ ಆಗಿರ್ಬೋದು, ಧೈರ್ಯವಾಗಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಧೈರ್ಯವಾಗಿ ಮುನ್ನುಗ್ಗಿ ಧೈರ್ಯವಾಗಿ ಮಾಡಿ. ಬಟ್ ಒನ್ ಥಿಂಗ್ ಏನಪ್ಪ ಅಂತ ಅಂದರೆ, ಯಾವುದೇ ಒಂದು ಡೆಸಿಷನ್ ತೊಗೊಳ್ಳುವಾಗ ನಾನು ಈ ಡಿಸಿಷನ್ ತೊಗೊಬಾರ್ದಿತ್ತು ಅಂತ ನಿಮಗೆ ಅನ್ನಿಸ್ಬಾರ್ದು. ಆ ಥರ ಥಿಂಕ್ ಮಾಡಿ ತೊಗೊಳ್ಳಿ. ಬಟ್ ನನ್ನ ವಿಷಯದಲ್ಲಿ ಏನಂದರೆ, ನಾನು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲ, ನನಗೆ ಕಾಲೇಜಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಏನಂದರೆ ಖುಷಿ ಇತ್ತು ಆ ಕೆಲಸ ಮಾಡೋಕ್ಕೆ. ಬಟ್ ನಾನು ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಲ್ಲ, ಇದರಷ್ಟು ನನಗೆ ಡೆಡಿಕೇಟೆಡ್ ಆಗಿ ನಾನು ಅಲ್ಲಿ ಇರಲಿಲ್ಲ. ನನಗೆ ಇವಾಗ ಕಂಪೇರ್ ಮಾಡಿದ್ರೆ ಹಂಗೆ ಅನಿಸುತ್ತೆ. ಯಾಕೆ ಅಂತ ಅಂದರೆ, ನನಗೆ ಆ ಜಾಬಿಗಿಂತ ಈ ಜಾಬು ನಂಗೆ ತುಂಬಾ ಇಷ್ಟ. ಕಂಟೆಂಟ್ ಕ್ರಿಯೇಟ್ ಮಾಡೋದು, ವೀಡಿಯೋಸ್ ಮಾಡೋದು, ಬಿಕಾಸ್ ನನಗೆ ಪ್ಯಾಷನಲ್ಲಿ ತುಂಬ ಆಸೆ ಇರೋದ್ರಿಂದ ನಾನು ಇದನ್ನು ತುಂಬಾ ಖುಷಿಯಾಗಿ ಮಾಡ್ತೀನಿ. ಹಾಗೆ ನೀವು ಯಾವುದೇ ಒಂದು ಫೋರ್ಸ್ಫುಲಿಯಾಗಿ ಯಾವುದೇ ಒಂದು ಕೆಲಸನ ಮಾಡಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ದು, ನಿಮಗೆ ಯಾರಾದರೂ ಸಪೋರ್ಟ್ ಮಾಡೋರಿದ್ದು ಸ್ಟಾರ್ಟ್ ಮಾಡಿ ಅಂತ ಹೇಳಿಬಿಟ್ಟು ಸಜೆಸ್ಟ್ ಮಾಡ್ತೀನಿ. ಮತ್ತು ನೀವು ವೆಜ್ಜಾಗಿ ನಾನ್ ವೆಜ್ ತಿಂತೀರಾ ಅಂತ ಕೇಳ್ತೀರಾ ಕೆಲವರು. ಬಿಕಾಸ್ ನಾನು ಹೋಟೆಲಿಗೆ ಹೋದಾಗೆಲ್ಲ ತಿಂದಿರೋದನ್ನ ನೋಡಿ ಕಮೆಂಟ್ ಹಾಕಿರ್ತೀರಾ, ಮೆಸೇಜ್ ಹಾಕ್ತೀರಾ. ನನಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಹಾಗಾಗಿ ತಿಂತೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಲೈಕ್ ಏನು ಗಾದೆನೇ ಇದೆ ಗೊತ್ತಾ, ಏನೋ ಒಂದು ಗಾದೆ ಇದೆ, ಊಟ ನಮ್ಮಿಚ್ಛೆ ನೋಟ ಪರರಿಚ್ಛೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಹೆಂಗಾಗಿದೆ ಅಂದರೆ, ಊಟಕ್ಕೂ ನಮ್ಮಿಚ್ಛೆ ಇಲ್ಲ, ನೋಟಕ್ಕೂ ನಮ್ಮಿಚ್ಛೆ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ. ಹಾಗಾಗಿ ನನಗೆ ಹೆಂಗೆ ಇಷ್ಟನೋ ಆ ಥರ ನಾನು ಲೈಫಲ್ಲಿ ಬದುಕಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರು ನನಗೇನು ರೆಸ್ಟ್ರಿಕ್ಷನ್ ಮಾಡಲ್ಲ. ಆ್ಯಂಡ್ ನಮ್ಮಮ್ಮ ಅವ್ರು ಯಾರೂ ತಿನ್ನಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ತಿನ್ನದೇ ಇರೋದ್ರಿಂದ ನಾವು ಕಂಪ್ಲೀಟಾಗಿ 2 ಕಿಚನ್ ಅಂತ ಹೇಳಿ ಮಾಡಿಕೊಂಡು ಇದ್ದೀವಿ ಅಷ್ಟೇ. ಇನ್ನೇನಾದರೂ ಇದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.